ಶ್ರೀಮತ್ಪಯೋನಿಧಿನಿ ಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿವಂದಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯಪ್ರವಾಪ್ತಿಭೂತ ಲಕ್ಷ್ಮೀನೃಸಿಂಹ ನಮದೇವಿ ಕದಾವಲಂಬಂ ಆಂಜನೇಯಮಸ್ತಾಟವಾಹನಂ ಕಾಂಚನಾದೆ ಕಮನೀಯವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನಂದಂ ಶ್ರೀಗುರುಭ್ಯೋ ನಮಃ. ಆಸೀನರಾದ ಅತಿಥಿಯವರಿಗೆ ಸಾಷ್ಟಾಂಗ ಅಭಿವಂದನೆಯನ್ನು ಸಲ್ಲಿಸ್ತಾ ಸುಖಾಸೀನರಾದಂತಹ ತಲ್ಲೈರಾದಂತಹ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರವನ್ನು ಅರ್ಪಣೆ ಮಾಡ್ತಾ ಬಂಧು ಭಗಿನಿಯರಿಗೆ ಹಿರಿಯರಿಗೆ ಕಿರಿಯರಿಗೆ ಇವರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿದ ಪ್ರಕಾರ ಹೇಳ್ತಾ ಇದ್ದೀನಿ. ಶಾಸ್ತ್ರಮಾದ್ಯಂ ತದೇವೇದಂ ಯತ್ಪೂರ್ವಂ ಪ್ರಾಹ ಭಾಸ್ಕರ ಅಂತ ಇದೆ. ಅಂದರೆ ಜ್ಯೋತಿಷ ಅತ್ಯಂತ ಪ್ರಾಚೀನ ಶಾಸ್ತ್ರ, ವೇದಾಂಗಭೂತವಾದದ್ದು. ವೇದ ಅಂಗಗಳಲ್ಲಿ ಆರನೇ ಅಂಗ ಅಂದರೆ ಕಣ್ಣು. ವೇದಸ್ಯ ಚಕ್ಷುತ್ವಲ ಶಾಸ್ತ್ರ ವೇದ ಈಗ ಮುಂಚೆ ಪದ ಹೇಳಿದ ಹಾಗೆ ಇದು ವೇದ ಚಕ್ಷು. ಯಾಕೆಂದರೆ ವೇದಗಳಿಗೆ ಪ್ರಧಾನ ಉದ್ದೇಶ ಯಜ್ಞಯಾಗಾದಿಗಳ ಕರ್ಮ. ಅದಕ್ಕೆ ಕುರಿತೇ ವಿಭೂತಿ ಅನುರಿತೇ ವಿಭೂತಿ ಇತ್ಯಾದಿ ವಿಶೇಷವನ್ನು ಹೇಳ್ತಾನೆ ಕಾಲವನ್ನು. ಆ ಕಾಲವನ್ನು ತಿಳಿಸುವಂಥ ಶಾಸ್ತ್ರ ಜ್ಯೋತಿಷ. ಕಾಲಜ್ಞಾನಂ ಪ್ರವಕ್ಷ್ಯಾಮಿ ಲಗದಸ್ಯ ಮಹಾತ್ಮನಃ ಅಂತ ಶ್ರೀ ಲಗದಾಚಾರ್ಯರು ಕಾಲಜ್ಞಾನವನ್ನು ತಿಳಿಸಲಿಕ್ಕೆ ಗ್ರಂಥವನ್ನು ಬರೆದಿದ್ದಾರೆ. ಅಂತಹ ಕಾಲಜ್ಞಾನ ಶಾಸ್ತ್ರ ಈ ಜ್ಯೋತಿಷ. ಗಗನದಲ್ಲಿ ಗಗನೇಚರರಾದಂತಹ ರವಿಚಂದ್ರರು ಮಾತ್ರವಲ್ಲ, ಇತರ ಗ್ರಹಗಳು ಕೂಡ ನಮ್ಮನ್ನು ಆಳುವವರು. ನಮ್ಮ ಶರೀರದಲ್ಲಿ ಅವರ ಸ್ವರೂಪವು ಹಾಸುಹಕ್ಕಾಗಿದೆ. ರವಿಚಂದ್ರರು ನಮ್ಮ ಕಣ್ಣುಗಳು ಅಂತ ನಾವು ನಿತ್ಯ ಜಪ ಮಾಡುವಾಗ ಹೇಳ್ತೇವೆ, ಸೂರ್ಯಾಯಮ ಚಂದ್ರಾಯಮ. ಆದರೆ ಪೂಜಾರಿಗಳು ಏನು ಮಾಡ್ತಾರೆ ನಮಗೆ ಅಂತಂದರೆ ಶಿಖಿ ಭೂ ಖಪಯೋ ಮರುದ್ಗಣಾನಾಂ ವಶಿನೋ ಭೂಮಿಸುತಾದಯ ಕ್ರಮೇಣ ಅಂತ ಹೇಳ್ತಾರೆ. ಪೂಜಾರಿ ಪಂಚಗ್ರಹಗಳು ಕೂಡ ನಮ್ಮ ದೇಹದಲ್ಲಿ ಅಗ್ನಿ, ವಾಯು ಹಾಗೂ ಬಸವಿ ತತ್ವಗಳನ್ನು ವಾಯುತತ್ವಗಳನ್ನು ನಮ್ಮಲ್ಲಿ ಆರೋಪಿಸಿ ನಮ್ಮನ್ನು ಆಡ್ತಾ ಇದ್ದಾರೆ. ಅಂದರೆ ನಾವು ಈ ರೀತಿಯಲ್ಲಿ ನಡೆದು ಒಬ್ಬ ಜೀವಂತ ವ್ಯಕ್ತಿ ಅಂತ ಹೇಳಲಿಕ್ಕೆ ಕಾರಣ ಗ್ರಹಗಳು ಕೂಡ. ಗ್ರಹಗಳ ಅನುಗ್ರಹ ಇಲ್ಲದಿದ್ದರೆ ನಾವೆಂದೋ ಏನೋ ಆಗಿಬಿಡ್ಬೋದು. ಆದ್ದರಿಂದಾಗಿ ಎಲ್ಲ ಗ್ರಹಗಳು ಕೂಡ ನಮ್ಮಲ್ಲಿ ಪ್ರೇರಕರಾಗಿ ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಅನುಗ್ರಹಿಸ್ತಾ ಇದ್ದಾರೆ. ಆದ್ದರಿಂದ ಗ್ರಹಗಳ ಬಗ್ಗೆ ನಾವೆಷ್ಟು ಕೃತಜ್ಞತೆಯನ್ನು ಅರ್ಪಿಸಿದರೂ ಕೂಡ ಅದು ಅತ್ಯಲ್ಪವೇ. ಅಂತಹ ಗ್ರಹಗಳನ್ನು ಪ್ರತ್ಯಕ್ಷವಾಗಿ ನಾವು ಆಕಾಶ ನೋಡ್ತೇವೆ, ನಕ್ಷತ್ರಗಳನ್ನು ನೋಡ್ತೇವೆ. ಆದರೆ ಎಷ್ಟೋ ಜನರಿಗೆ ಯಾವ ನಕ್ಷತ್ರ ಇದು ಗೊತ್ತಿರುವುದಿಲ್ಲ, ಯಾವ ಗ್ರಹ ಇದು ಗೊತ್ತಿರುವುದಿಲ್ಲ. ಹಾಗೆ ಆಕಾಶದಲ್ಲಿ ನಕ್ಷತ್ರಗಳು, ಗ್ರಹಗಳು ಇವೆ, ಇಷ್ಟು ಮಾತ್ರ ಗೊತ್ತಾಗುತ್ತೆ. ಇದೆಲ್ಲವನ್ನು ಪ್ರತ್ಯಕ್ಷೀಕರಿಸಬೇಕಾದ್ರೆ ಭೂಮಿಯಲ್ಲಿ ಅಂತಹ ಒಂದು ಸನ್ನಿವೇಶವನ್ನು ಕಲ್ಪನೆ ಮಾಡಬೇಕು. ದೆಹಲಿಯಲ್ಲಿದೆ, ಹಾಗೆ ಉಜ್ಜಯಿನಿಯಲ್ಲಿದೆ ಮತ್ತು ಜಯಪುರದಲ್ಲಿದೆ. ಇದೆಲ್ಲ ಆಕಾಶದಲ್ಲಿರುವ ಗ್ರಹಗಳನ್ನು ನೋಡಲಿಕ್ಕೆ ಸಾಧನೀಭೂತವಾದಂತಹ ಯಂತ್ರಗಳು. ಆದರೆ ನಮ್ಮಲ್ಲಿ ಅಂದರೆ ಕರ್ನಾಟಕದಲ್ಲಿ ಇದುವರೆಗೆ ಅದರ ಲೋಪ ಇತ್ತು. ಆದರೆ ಶಂಕರನಾರಾಯಣ ಜೋಯಿಸಿದಂತಹ ಮಹಾತ್ಮರು ಅದನ್ನು ಇಲ್ಲಿ ಆಗು ಹೋಗಿ ಮಾಡಿದ್ದು ತುಂಬ ವಿಶೇಷವಾಗಿ ಕಾಣ್ತದೆ. ಯಾಕೆಂದರೆ ನಾವೆಲ್ಲ ಒಂದ್ಸರಿ ನೋಡಿ ಬಂದೆ, ಎಲ್ಲವನ್ನು ಕೂಡ ಸೂಕ್ತವಾದಂಥ ರೀತಿಯಲ್ಲಿ ಅವರು ರಚನೆ ಮಾಡಿಸಿದ್ದಾರೆ. ಸ್ವತಃ ಅವರು ಜೋಯಿಸರು ಅಂದರೆ ಜ್ಯೋತಿಷಿಗಳು. ಆದ್ದರಿಂದಲೇ ಅವರಿಗೆ ಆ ಬಗ್ಗೆ ಪರ ಅಭಿಮಾನ. ಅವರು ಅದನ್ನು ಸಾರ್ಥಕಪಡಿಸಿಕೊಂಡಿದ್ದಾರೆ. ನೂರಾರು ಜನರನ್ನು ಸಂಗ್ರಹ ಮಾಡಿ ಅವರ ವಿದ್ವತ್ತನ್ನೆಲ್ಲ ಉಪಯೋಗಿಸಿಕೊಂಡು ಇಂತಹ ಒಂದು ವಿಶಿಷ್ಟವಾದಂತಹ ಈ ಗ್ರಹವನ್ನು ಆಚೆ ನಿರ್ಣಯ ಮಾಡಿದ್ದು ತುಂಬ
ಶ್ಲಾಘನೀಯ. ಮಾತ್ರವಲ್ಲ ಜ್ಯೋತಿಷ, ಆಯುರ್ವೇದ ಇದೆರಡು ಕಣ್ಣುಗಳಿದ್ದಾಗಿ. ಚಿಕಿತ್ಸಕ ಸ್ವರೂಪ ಆಯುರ್ವೇದ, ಅದನ್ನು ಕೂಡ ಬಿಟ್ಟಿಲ್ಲ ಅವರು. ಹಾಗಾದರೆ ಜ್ಯೋತಿಷದಲ್ಲಿ ನಮ್ಮ ಜನ್ಮಾಂತರಾಜಿತವಾದಂತಹ ಏನು ಗುಣದೋಷಗಳಿವೆ ಅದನ್ನು ನಾವು ಅನುಭವಿಸ್ತೇವೆ. ಆ ಅನುಭವಿಸುವಾಗ ಅದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಎರಡು ಸಾಧ್ಯ. ಒಂದು ದೇವತಾ ಮೊರೆ ಹೋಗುವುದು, ಇನ್ನೊಂದು ಚಿಕಿತ್ಸೆಯನ್ನು ಮಾಡೋದು. ಚಿಕಿತ್ಸೆಗೆ ಆಯುರ್ವೇದ ಸಮರ್ಪಕವಾದಂತಹ ರೀತಿಯಲ್ಲಿ ಆಗಿದೆ. ಆಯುರ್ವೇದ ಪಂಚವೇದ, ಆದ್ದರಿಂದಲೇ ಅದಕ್ಕೆ ವೇದ ಸ್ಥಾನಮಾನ ಇದೆ. ಅಂತಹ ಚಿಕಿತ್ಸೆಯನ್ನು ತಿಳಿಸುವಂತಹ ಶಾಸ್ತ್ರ ಆಯುರ್ವೇದ, ಅದನ್ನು ಅವರು ಬಿಟ್ಟಿಲ್ಲ. ಆಯುರ್ವೇದಕ್ಕೆ ಬೇಕಾದಂತಹ ಏನೇನು ಮರಗಿಡಗಳೆಲ್ಲ ಇವೆ ಅವೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಒಂದೇ ಕಡೆಯಲ್ಲಿ ಅದರ ವಿಚಾರ ಎಲ್ಲ ಜನರಿಗೆ ತಿಳಿಸುವ ಹಾಗೆ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರದ್ದು ಮಹಾ ಕಾರ್ಯ ಅಥವಾ ಶ್ಲಾಘನೀಯವಾದ ಉತ್ತಮ ಶ್ಲಾಘನೀಯವಾದ ಕಾರ್ಯ ಅಂತ ಹೇಳಬಹುದು. ಇದು ಒಬ್ಬ ವ್ಯಕ್ತಿಯಿಂದ ಆಗತಕ್ಕಂಥ ಕಾರ್ಯ ಅಲ್ಲ. ಆದರೆ ಶಂಕರಾನಂದ ಹೆಸರು ಒಬ್ಬರೇ ಎಲ್ಲವನ್ನು ಎಕರೆಗಟ್ಟಲೆ ಜಾಗವನ್ನು ಸ್ವಾಧೀನಪಡಿಸಿಕೊಂಡು ಆ ಎಕರೆಗಟ್ಟಲೆ ಜಾಗವನ್ನು ಒಂದು ಇಂಚು ಕೂಡ ಬಿಡದಂತೆ ಅದನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ಯೋಗ ಆ ಶಂಕರನಾರಾಯಣ ದ್ವೇಷರಿಗೆ ಆ ಪರಮಾತ್ಮನೇ ಅನುಗ್ರಹ ಮಾಡ್ತಾನೆ ಅಂತ ಹೇಳುತ್ತೇನೆ. ಇಂತಹ ಒಂದು ಅಮೋಘವಾದಂತಹ ಕಾರ್ಯವನ್ನು ಈಗ ಮಧ್ಯಪದ ಅಂತ ಹೇಳಿದ್ದಾರೆ. ಇನ್ನೂ ಬೇಕಾದಷ್ಟು ಕಾರ್ಯಗಳಿವೆ. ಅವರಿಂದ ಆ ಪರಮಾತ್ಮ ಖಂಡಿತ ಮಾಡಿಸಿಕೊಳ್ತಾನೆ, ಅವರಿಗೆ ಆ ಅನುಗ್ರಹವನ್ನು ನೀಡ್ತಾನೆ ಎನ್ನುವ ಬಗ್ಗೆ ಎಲ್ಲ ಭರವಸೆ ಇದೆ. ಇವತ್ತು ಆ ಕಾರ್ಯಕ್ರಮದ ಒಂದು ಸೂಚನೆ ಮಾತ್ರ ಅಂತ ಅರ್ಥ. ಆ ಕಾರ್ಯಕ್ರಮದ ಪರಿಪೂರ್ಣತೆಯನ್ನು ಬಹುಶಃ ಇನ್ನೊಂದೆರಡು ಸಹ ಬೇಕಾಗುತ್ತೋ ಏನೋ, ಅಷ್ಟರೊಳಗೆ ಅವರು ಪರಿಪೂರ್ಣವಾಗಿ ಎಲ್ಲ ಜನರಿಗೂ ಕೂಡ ಇದರ ಪ್ರಯೋಜನ ದೊರೆಯುವ ಹಾಗೆ ಅವರು ಮಾಡ್ತಾರೆ. ಈ ಬಗ್ಗೆ ಖಂಡಿತವಾಗಿ ಭರವಸೆ ಇದೆ. ಇಂತಹ ಕಾರ್ಯಕ್ಕೆ ಆ ನವಗ್ರಹಗಳು, ನವಗ್ರಹ ಅಧಿದೇವತೆಗಳು ಹಾಗೂ ಪರಮಾತ್ಮ ಮತ್ತು ಅವರು ನಂಬಿಕೊಂಡಂತಹ ಇಚ್ಛಾಶಕ್ತಿಯನ್ನು ನೀಡುವಂತಹ ಆ ಚಾಮುಂಡೇಶ್ವರಿ ಸಹಿತವಾಗಿ ಎಲ್ಲರೂ ಕೂಡ ಅನುಗ್ರಹ ಮಾಡಲಿ. ಇವರಿಗೆ ದೀರ್ಘಾಯುಷ್ಯವನ್ನು, ಚಿರಾರೋಗ್ಯವನ್ನು ಆ ಚಾಮುಂಡೇಶ್ವರಿ ಅನುಗ್ರಹಿಸಿರಿ. ಇಂತಹ ಅನೇಕ ಮಹೋನ್ನತ ಕಾರ್ಯಗಳನ್ನು ಮಾಡ್ತಕ್ಕಂತಹ ಯೋಗ ಅವರಿಗೆ ಬರಲಿ ಅಂತ ನಾನೊಂದು ಆಶೀರ್ವಾದ ಮಾತ್ರ ಮಾಡ್ತೇನೆ. ಯಾಕೆಂದರೆ ನನಗೆ ಸ್ವಲ್ಪ ಸಣ್ಣವರು ಕಾಣುತ್ತೆ. ಹಾಗಾಗಿ ಗುರುಗಳ ಸಾನ್ನಿಧ್ಯದಲ್ಲಿ ನಾವು ಆಶೀರ್ವಾದ ಪ್ರಶ್ನೆ ಅಂತ ಅಲ್ಲ, ಆದರೂ ಕೂಡ ನಮ್ಮ ಗುರುಗಳು ಎಲ್ಲ ಇದ್ದಾರೆ. ಅವರ ಎದುರುಗಡೆ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಆದರೂ ಕೂಡ ಅವರೆಲ್ಲರಿಗೆ ಆ ದೀರ್ಘಾಯುಷ್ಯವನ್ನು ಶಂಕರಾಚಾರ್ಯರಿಗೆ ಪರಮಾತ್ಮ ನೀಡಲಿ. ನಿಮ್ಮೆಲ್ಲರಿಗೂ ಕೂಡ ನನ್ನಿಂದ ಇಷ್ಟೆಲ್ಲ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಈ ಸನ್ಮಾನಕ್ಕೆ ನಾನು ಅರ್ಹನೋ ಅನರ್ಹನೋ, ಆದರೆ ಇದೆಲ್ಲವೂ ಕೂಡ ಶಾಸ್ತ್ರಕ್ಕಾಗಿ ಸಂಬಂಧಪಟ್ಟದಾಗಿ ಆ ಶಾಸ್ತ್ರಜ್ಞಾನವನ್ನು ಕಲಿಸಿದಂತಹ ಗುರುಗಳಿಗೆ ಸಮರ್ಪಣೆ ಮಾಡ್ತಾರೆ.